ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರು ಆದಂಥ ಕೆ ಸುಧಾಕರ್ ರೆಡ್ಡಿ ಅವರು ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಎಲ್ಲ ನಾವು ನಿಶ್ಚಯ ಮಾಡಿದ್ದೀವಿ. ಏನಂದರೆ ಮುಖ್ಯವಾಗಿ ಇವಾಗ ಸುರಕ್ಷತಾ ದೃಷ್ಟಿಯಿಂದ ಎಲ್ಲರಿಗೂ ಸುರಕ್ಷತೆ ಬೇಕು. ಏನು ದ್ವಿಚಕ್ರ ವಾಹನಗಳು ಏನಿದೆ ತಾಲೂಕಿನಾದ್ಯಂತ ಆ ದ್ವಿಚಕ್ರ ವಾಹನಗಳ ಮಾಲೀಕರಿಗೆ ಹೆಲ್ಮೆಟ್ ವಿತರಿಸುವ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಸಂಸದರು ಹಾಗೂ ನಮ್ಮ ರಘುನಾಥ್ ರೆಡ್ಡಿ ಅವರು ಸೇರಿ ನಿರ್ಧಾರ ಮಾಡಿದ್ದಾರೆ. ರಘುನಾಥ್ ರೆಡ್ಡಿ ಸರ್ ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಹೇಳ್ಬಿಟ್ಟು ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಅವರ ರಾಜಕೀಯ ಜೀವನ ಉತ್ತುಂಗಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ನೋಡಿಕೊಳ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ತಮ್ಮ ಅಮೂಲ್ಯ ಸಲಹೆಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ಸು ಪಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ 11 ವಾರ್ಡ್ಗಳು ಸೇರಿಸಿ ಒಂದಿನ ಮತ್ತೆ ಪಂಚಾಯತಿ ವೈದ್ಯಗಳು ಮಾಡೋಕ್ಕೆ ಫಸ್ಟ್ ಟೈಮ್ ಬರ್ತಾರೆ. ಅದು ಪ್ಲೇಸ್ ಗೊತ್ತು ಮಾಡೋ ಯಾವುದೋ ತಿರುಮಣಿ ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕು, ಅವ್ರದ್ದು ಫೋನ್ ನಂಬರ್ ಕಂಪಲ್ಸರಿ ಇರಬೇಕು. ಯಾಕಂದರೆ ಆಧಾರ್ ಕಾರ್ಡು ಫೋನ್ ನಂಬರ್ ಇಲ್ಲ ಅಂದರೆ ಗೊತ್ತಾಗಲ್ಲ, ಯಾರ್ಯಾರೋ ಬಂದುಬಿಡ್ತಾರೆ. ನೀವು ಲೋಕಲ್ ಅಲ್ಲಿದ್ದರೆ ಕೊಡಿಸೋದಕ್ಕೆ ನಿಮಗೂ ಒಂಥರ ಸ್ಟ್ಯಾಂಡರ್ಡ್ ಇರುತ್ತೆ. ಮತ್ತು ಯಾರಂತ ಗೊತ್ತಾಗ ಅವ್ರ ನೆಂಟರಿಗೆ ಅವ್ರಿಗೆ ಇವ್ರಿಗೆಲ್ಲ ಮೊನ್ನೆ ಅದೇ ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಭಯ ಆ ಥರ ಆಗಬಾರ್ದು. ನಾವು ಮಾಡೋ ಕೆಲಸ ನೀಟಾಗಿ ಮಾಡೋದು. MP ಯಜಮಾನರಲ್ಲಿ ಹೇಳ್ತಾರೆ ಎಲ್ಲಿ ಪ್ಲೇಸ್ ಬರ್ತಾರೆ ಅಂತ. MP ಅವರು ಬಂದು ಫಸ್ಟ್ ಶುರು ಮಾಡಿ 4-5 ಜನ ವಿತರಣೆ ಮಾಡಿ ಹೋಗ್ತಾರೆ. 1500 ಅನ್ಲೋಡ್ ಆಗಿದೆ. ಅನ್ಲೋಡ್ ಆಗಿ ಒಂದು 2 ಗಂಟೆ ಆಯಿತು. ಅದಕ್ಕೆ ತಾವು ಎಲ್ಲ ಮುಖಂಡರು ಎಲ್ಲರಿಗೂ ಕೊಡಿಸಿ, ಅವ್ರಿಗೆ 2 ಗಾಡಿ ಇದ್ದರೆ 2 ಗಾಡಿಗೂ ಹೆಲ್ಮೆಟ್ ಕೊಡಿಸಿ, 3 ಇದ್ದರೆ 3ಗೂ ಕೊಡಿಸಿ, ಯಾರಿಗೂ ಬೇಡ ಅನ್ನೋದಿಲ್ಲ. ಏನಂದರೆ ಒಬ್ಬರ ಮೇಲೆ ಒಬ್ಬರು ಬಿಲ್ದಿರ ಬೂತ್ ವೈಸ್ ಬೋರ್ಡ್ ಹಾಕ್ಬಿಡೋಣ ಪ್ರತಿಯೊಂದು ಪಂಚಾಯತಿಯಲ್ಲಿ. ಆ ಬೂತ್ ಅಂದರೆ ಗಾಡಿ ನಿಲ್ಲಿಸ್ಕೊಳ್ತಾರೆ. ಆ ಬೂತ್ ಅವ್ರಿಗೂ ನಿಮ್ಮ ಲೋಕಲ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರು ಅವರ ಬೇರೆ ಅವರು. ನಾನು ಸಿಂಗಲ್ ಜೆಂಡಾ ಹಿಡ್ಕೊಂಡು 2-3 ನಾವು ರೋಡಿಗೆ ಬರ್ತಾಯಿದ್ವಿ. ನಮ್ಮದು ರೇಷ್ಮೆ ಫ್ಯಾಕ್ಟ್ರಿ ಇತ್ತು, ಮಗ್ಗದ ಫ್ಯಾಕ್ಟ್ರಿ. ಒಂದು 30-35 ಜನ ಕೆಲಸ ಮಾಡ್ತಾಯಿದ್ವಿ. ಮಗ್ಗದ ಫ್ಯಾಕ್ಟ್ರಿ ಆಫ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಸ್ಟ್ರೈಕ್ ಮಾಡಿ ಮುಗಿಸ್ತಾಯಿದ್ವಿ. ಇವತ್ತು ಪ್ರತಿ ಹಳ್ಳಿಯಿಂದಲೂ ಕೂಡ ಒಬ್ಬ ರಾಜಕೀಯ ಮುಖಂಡರು ಹೊಸ ಮುಖಗಳು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇದೆ. ನಿಜವಾಗಲೂ ತೃಪ್ತಿ ಆಗ್ತಾ ಇದೆ. ನಾನು ಪ್ರತಿ ಸಂಘದಿಂದ ಹಿಡಿದು ದೊಡ್ಡ ತನಕ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಜೈಬೇರಿ ಬಾರಿಸ್ತೀವಿ. ಅಣ್ಣವರು ಮತ್ತು ಸಂಸದರ ಒಂದು ನೇತೃತ್ವದಲ್ಲಿ ನಾವು ಈ ಗುಡಿಬಂಡೆ ತಾಲೂಕನ್ನು ಒಂದು ಹಂತಕ್ಕೆ ತಗೊಂಡ್ಬರ್ತೀವಿ ಅಂತ ಹೇಳಿ ಇವತ್ತೊಂದು ದಿವಸ ನನಗೆ ಒಂದು ನಂಬಿಕೆ ಹುಟ್ಟಿದೆ. 4ನೇ ತಾರೀಕು ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು, ನಮ್ಮ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಆ ಗೊತ್ತಾಗಬೇಕು ಅಂದರೆ ಸಂಸದರು ಬಂದಾಗ ಇಲ್ಲಿ ಒಂದು ದೊಡ್ಡ ವೇದಿಕೆ, ಒಂದು ದೊಡ್ಡ ಕಾರ್ಯಕ್ರಮ ಆಗಿ ನಂತರ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆಗಬೇಕು ಅಂತ ನಾನು ಒಂದು ಸಣ್ಣ ಸಲಹೆಯನ್ನು ಹಂಚ್ಕೋತಾ ಇದ್ದೀನಿ. ಈ ದಿವಸ ಎಲ್ಲ ಕಾರ್ಯಕರ್ತರು ಇಷ್ಟೊಂದು ಲೇಟ್ ಆದರೂ ಆಗಮಿಸಿ ಎಲ್ಲ ಕಾಯ್ಕೊಂಡಿದ್ದಾರೆ. ಅವರಿಗೆಲ್ಲ ಇನ್ನೊಂದು ಸಾರಿ ನಮಸ್ಕಾರ. 1.5 ವರ್ಷ ಹಿಂದೆ ಇಲ್ಲಿ ಜೈಬೇರಿ ಹೊಡೆದು 70 ವರ್ಷಗಳಲ್ಲಿ ನಮ್ಮ ಸಂಸದನ್ನು BJPಯಲ್ಲಿ ಗೆಲ್ಲಿಸಿದೆ. NDA ಸೇರಿ BJPಯಲ್ಲಿ ಗೆಲ್ಲಿಸಿದ್ದಾರೆ. ಅಲ್ಲಿಂದ ಎಲ್ಲ ಎಲೆಕ್ಷನ್ಗಳೂ PSSN ಆಗಿರ್ಬೋದು, ಮತ್ತು ALD ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಮೊನ್ನೆ ನಡೆದಂಥ TAP ಸೆಲೆಕ್ಷನ್ ಆಗಿರ್ಬೋದು, ಎಲ್ಲನೂ ಗೆದ್ದಿದ್ದೀವಿ. ಎಲ್ಲ ಕಾರ್ಯಕರ್ತರು ಯಾಕಂದರೆ ನಮ್ಮ ಸುಧಾಕರನ್ನವರ ಗೆದ್ದ ಆದಮೇಲೆ, ಗೆಲುವು ಸಾಧಿಸಿದ ಮೇಲೆ ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಬಂದರೂ ನೀವೆಲ್ಲ ಗೆಲ್ಲಿಸಿದ್ದೀರಾ. ಅದಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಒಂದು PLD ಬ್ಯಾಂಕಲ್ಲಿ ಅಶ್ವಥ್ ರೆಡ್ಡನ್ನವರು, DCC ಬ್ಯಾಂಕಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರು, ಮತ್ತು VSSN ಬ್ಯಾಂಕ್ನಲ್ಲಿ BSNL ಎಲ್ಲ ಸೊಸೈಟಿಗಳು, ಮತ್ತು ಜಿಲ್ಲಾ ಪಂಚಾಯತ್ ಬರ್ತಾ ಇದೆ, ತಾಲೂಕು ಪಂಚಾಯತ್ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಬರ್ತಾ ಇದೆ. ನೀವು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ
ಗುಡಿಬಂಡೆ ತಾಲೂಕಿನಲ್ಲಿ ಜೈಬೇರಿ ಬಾರಿಸಕ್ಕಂತೂ ಯಾವುದೇ ಥರ ಒಂದು ಇದಿಲ್ಲ. ಯಾವುದೇ ಒಂದು ಕಾರ್ಯಕರ್ತರಿಗೆ ಏನೇ ತೊಂದರೆ ಬಂದರೂ ಅವರು ನಮಗಿದ್ದಾರೆ, ಇಲ್ಲ ಅಂದರೆ ನಮ್ಗೆ ಯಾರೂ ಇರಲಿಲ್ಲ ಇದಕ್ಕಿಂತ ಮುಂಚೆ. ಯಾಕಂದರೆ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರದಿಂದ ಏನೇನು ಧೋರಣೆ ನಡೀತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವುದೇ. ಯಾರೇ ಒಬ್ಬ ನಾಯಕರು ಏನೋ ಒಂದು ಇದಾದರೂ ದೌರ್ಜನ್ಯ ಆಗ್ತಾ ಇದೆ. ನನಗೆ ಗೊತ್ತಿರೋ ಬಾಗೇಪಲ್ಲಿಯನ್ನು 100-150 ರೌಡಿ ಸೀಟರ್ ಮಾಡಿದ್ದಾರೆ. ಆ ಥರ ಮಾಡ್ತಾ ಇದ್ದಾರೆ 15 ವರ್ಷದಿಂದ ನಮ್ಮ ಶಾಸಕರು. ಅದಕ್ಕೋಸ್ಕರ ನಮಗೆ ಇನ್ಯಾರಿದ್ದಾರೆ ಗತಿ? ನಮ್ಮ ನಾಯಕರಾದಂತಹ ಸುಧಾಕರ್ ರೆಡ್ಡಿ ಅವರಿದ್ದಾರೆ, ತೊಂದರೆ ಇಲ್ಲ. ಎಲ್ಲ ಜಿಲ್ಲೆ ಎರಡು ಜಿಲ್ಲೆಗೂ ಅವರೇ ಇದೆ. ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅವರು ನಮಗೆ ಸಪೋರ್ಟ್ ಇದ್ದಾರೆ. ಅವರಿರೋ ತನಕ ನಾವು ಯಾವ ಕಾರ್ಯಕರ್ತರು ಭಯ ಬಿಡಬೇಕಾಗಿಲ್ಲ, ಅವರಿದ್ದಾರೆ. ಮುಂಬರುವ ಎಲೆಕ್ಷನ್ ನಿಮ್ಮ ಎಲ್ಲರ ಸಹಕಾರ ಇದ್ರೆ ಗೆದ್ದೇ ಗೆಲ್ತೀವಿ. ಜೈ. ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಅವರು ಒಂದು ಆರ್ಡರ್ ಮಾಡ್ತಾರೆ 1 ತಿಂಗಳ ಹಿಂದ್ಗಡೆ, ಏನಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಲೇಬೇಕು ಅಂತ. ಪ್ರತಿಯೊಬ್ಬ ಬೈಕ್ ಸವಾರರು, ಅದು ಏನು ರಾಜಕೀಯ ಧೋರಣೆ ಇಲ್ಲ ಯಾವುದೇ ಒಂದು ದುರುದ್ದೇಶದಿಂದ ಮಾಡಿಲ್ಲ, ಜನರ ಒಳ್ಳೆಯದಕ್ಕೋಸ್ಕರ ಅವರು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆಲ್ಲ ಗೌರವಾನ್ವಿತವಾಗಿ ಅವರ ಆರ್ಡರನ್ನು ನಾವು ಸ್ವೀಕರಿಸಬೇಕಾಗ್ತದೆ. ನಿಮಗೆ 100% ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನಮ್ಮ ಸುಧಾಕರ್ ಅವರ ಆಶೀರ್ವಾದದಿಂದ, ಅವರ ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರೇನಾಥ್ ರೆಡ್ಡಿ ಅವರೇ, ನೀವೇನಾದರೂ ಒಂದು ಜನಕ್ಕೆ ಮಾಡಬೇಕು, ಅವರೊಂದು ಈ ಥರ ನಿರ್ದೇಶನ ಮಾಡಿದ್ದಾರೆ ನನಗೆ, ಜನಕ್ಕೆ ಒಳ್ಳೆಯದಾಗ್ತದೆ, ಈ ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರಿಗೂ ಕೊಡಬೇಕು ಅಂತ. ನಾವು 20,000-25,000 ನನ್ನ ಅಂಚನೆ ಇದೆ, ಪ್ರತಿಯೊಂದು ಗಾಡಿ ಇರುವವರೆಗೂ ಹೆಲ್ಮೆಟ್ ಕೊಡೋಣ ಅಂತ ನಾವು ನಿರ್ದೇಶಿಸಿದ್ದೀವಿ, ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಅಷ್ಟೇ ಆರ್ಡರ್ ಮಾಡಿದ್ದೀವಿ. ಪಂಚಾಯತ್ ವಾರದ್ದು ಪ್ರತಿಯೊಂದು ಗಾಡಿಯವರೆಗೂ ಕೊಟ್ಕೊಂಡು ಹೋಗೋಕ್ಕೆ ನಾವು ನಿಂತೀವಿ, ಯಾರಿಗೂ ಇಲ್ಲ ಅನ್ನೋಕ್ಕೆ ಇಲ್ಲ. ಆಲ್ರೆಡಿ ತಂದಿದ್ದೀವಿ. ಮೊದಲನೇದಾಗಿ ನಿಮ್ಮ ಗುಡಿಬಂಡೆಯಿಂದನೇ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ಕುಬಾರಮಳ್ಳಿಯಿಂದನೇ ಓಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಫೋನ್ ನಂಬರ್ ಬರೆದು ಕೊಡಬೇಕು, ನಮಗೆ ಫ್ಯೂಚರಲ್ಲೂ ಒಳ್ಳೇದಾಗ್ತದೆ. ಮತ್ತು ಗಾಡಿ ಒಂದು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಆ ಒಂದು ಪಂಚಾಯತಿಯಲ್ಲಿ ಮಾಡಿದರೆ ಪಕ್ಕದ ಪಂಚಾಯತಿಯವರು, ಇಲ್ಲ ಪಕ್ಕ ಚಿತ್ರಘಟ್ಟದವರು, ಇಲ್ಲ ಮೊನ್ನೆ ಯಾವುದೋ ಒಂದು ಮಿಸ್ಟೇಕ್ ಆದ ಆಂಧ್ರದವರು, ಅವರು ಹಾಗೆ ಅನ್ಯಾಯ ಆಗೋದು ಬೇಡ. ನಮ್ಮ ಕ್ಷೇತ್ರದ ಜನತೆಗೆ, ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಕಂಪಲ್ಸರಿ ಚೇಳೂರು ತಾಲೂಕು ಯಾವ ರಸ್ತೆಗಳು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಡ್ರಿ. ನೀವೇ ಯಾರಾದ್ರೂ ನೋಡಿರೋದು ಪ್ರತಿಯೊಂದು ರಸ್ತೆನೂ ಸರಿ ಇಲ್ಲ. ಏನು ಮಾಡ್ತಾ ಇದ್ವಿ, ಎಷ್ಟು ಗ್ರಾಂಟ್ಸ್ ಬರ್ತಾ ಇದೆ. ಇವತ್ತಿನ ದಿವಸ ಸಂಘ ಸಂಸ್ಥೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ ಏನಿದೆ ದುಡ್ಡು, ಯಾವ ನಿಗಮ ಮಂಡಳಿಯಲ್ಲಿ ಕಾಸಿದೆ, ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇದು ಎಲ್ಲ ಗ್ಯಾರಂಟಿಗಳು ಆದರು. ಎಲ್ಲಿ ಗ್ಯಾರಂಟಿಗಳು? ಈ ರೀತಿ ಆಗ್ತಾ ಇದೆ. ನೀವೆಲ್ಲ ಎಚ್ಚೆತ್ತಬೇಕು. ಇವತ್ತಿನ ದಿವಸ ನಮ್ಮ ಜನಕ್ಕೆ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ತಹಸೀಲ್ದಾರ್ ಹತ್ರ ಹೋದ್ರೆ ಕೆಲಸ ಆಗಲ್ಲ. ಸ್ಟಾಂಪ್ ಪೇಪರ್ ಬೇಕಾದ್ರೆ 5 ರೂಪಾಯಿ 2 ರೂಪಾಯಿ ಇದ್ದು 100 ರೂಪಾಯಿ 120 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ. ತಾಲೂಕು ಆಫೀಸ್ನಲ್ಲಿ ಕೆಲಸಗಳಾಗಲ್ಲ, ಪೊಲೀಸ್ನಲ್ಲಾಗಲ್ಲ. ಪೊಲೀಸ್ನವರು FIR ಹಾಕು, ಇಲ್ಲ ಏನಾದರೂ ಸಮಥಿಂಗ್ ಕೊಟ್ಟರೆ ಹೋಗಿ ನೀನು ಮನೆಗೆ. ಈ ರೀತಿ ಆಗ್ತಾ ಇದೆ. ನೀವೆಲ್ಲ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನೀವು ಬೆಳಿಬೇಕು. ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗ್ತೈತೆ. ಅಧಿಕಾರ ಸಿಗದೇ ಇರುವಾಗಲ್ಲ. ಇವತ್ತು ಸಂಘ ಸಂಸ್ಥೆಗಳೆಲ್ಲ ಬರ್ತಾ ಇದೆ. ZP ಬರ್ತೈತೆ, ತಾಲೂಕು ಪಂಚಾಯತಿ ಬರ್ತೈತೆ, ಪಂಚಾಯತಿಗಳು ಬರ್ತೈತೆ. ಇವಾಗ ನಿಮ್ದು ಯಾವುದೋ ಬಂದಿದೆ. ಈ ರೀತಿ ಬರೋದ್ರಿಂದ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಒಂದೇ ಕಡೆ, ಅಂದರೆ 8 ಪಂಚಾಯತ್ ಇರೋದು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಅಂತ ಒಂದು ಆರ್ಡರ್ ಮಾಡಿದರು. ಅದು ಆ ಆರ್ಡರ್ ಒಳ್ಳೆಯದೇ. ಜನ ಎಲ್ಲ ಒಂದು ಸುರಕ್ಷತೆ ಕಾರ್ಯಕ್ರಮ ಅದು ಹಮ್ಮಿಕೊಂಡಿದ್ದು, ಅವ್ರು ಆರ್ಡರ್ ಮಾಡಿದ್ದು ಒಳ್ಳೆಯದೇ. ಅದಕ್ಕೋಸ್ಕರ ಆ ಸುರಕ್ಷತೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾನ್ಯ ಸಂಸದರು ಒಂದು ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 4ನೇ ತಾರೀಕು ಮೊದಲನೇದಾಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಅದಾದ ಮೇಲೆ ಪ್ರತಿಯೊಂದು ಪಂಚಾಯಿತಿಗೂ ಒಂದೊಂದು ದಿನಕ್ಕೆ 2 ಪಂಚಾಯಿತಿಯಂತೆ ಬಾಗೇಪಲ್ಲಿ ಕ್ಷೇತ್ರ, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ಎಲ್ಲ ಎಷ್ಟು ಪಂಚಾಯಿತಿ ಬರ್ತದೋ ಅದು, ಮತ್ತು ವಾರ್ಡ್ ವೈಸು ಎಲ್ಲ ಈ ಹೆಲ್ಮೆಟ್ ಹಂಚಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ
ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲ್ಯಾನ್ ಪ್ರಕಾರ ನಾವು ನಮ್ಮ ಮುಖಂಡರನ್ನ ಇಟ್ಕೊಂಡು ಮುಖಂಡರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಿಂಗೆ ಮುನ್ನಡೆಸ್ತೀವಿ. ಈಗ ಸಂಸದರು ಕೇಶವರೆಡ್ಡಿ ಅನ್ನೋರು ಇರ್ತಾರೆ, ನಮ್ಮ ನಾಯಕರಾದಂಥ ಕೋನಪರೆಡ್ಡಿ ಅನ್ನೋರು ಇರ್ತಾರೆ, ಮತ್ತು ತಾಲೂಕಿನ ಎಲ್ಲ ಮುಖಂಡರು ಇರ್ತಾರೆ. ಎಲ್ಲ ತಾಲೂಕಿನ ಎಲ್ಲ NDA ಮುಖಂಡರು ಎಲ್ಲ ಇರ್ತಾರೆ. ಈಗ ಸುರಕ್ಷತೆಯ ಮೇರೆಗೆ ಇವತ್ತೆಲ್ಲ ನಾನು ಆರ್ಡರ್ ಕೊಟ್ಟು 15-20 ದಿವಸ ಆಗಿದೆ. ನಾವು ಯಾರನ್ನೋ ಕೊಡಬಾರ್ದು ಅಂತ ಹೇಳೋಕ್ಕಾಗಲ್ಲ, ಕೊಡಲಿ, ಎಲ್ಲ ಸಮಾಜ ಸೇವೆ ಮಾಡಲಿ, ಜನತೆ ಆರಾಮಾಗಿ ಎಷ್ಟು ಏನು ಸಮಾಜ ಸೇವೆ ಮಾಡ್ತೀವಿ ನಾವು ಬೇಡ ಅನ್ನೋಕ್ಕೆ ನಾವ್ಯಾರು ಇಲ್ಲಿ ಅವರು ಕೊಡಲಿ, ಅವರು ನಮ್ಮವರು ತಾನೇ. ಅವರು ಏನು ಬೇರೆ ಪಕ್ಷದ ಹೆಸರು ಇಟ್ಕೊಂಡು ಮಾಡ್ತಾ ಇಲ್ಲ, NDA ಅಂತಾನೆ ಬಂದಿರೋರು, ಅವರು ನಮ್ಮ ಮುಖಂಡ್ರೆ, ಏನು ತೊಂದರೆ ಇಲ್ಲ. ಜನರು ಸೇವೆ ಮಾಡ್ತಾ ಇದ್ದಾರೆ, ಜನರ ಸೇವೆ ಮಾಡೋದ್ರಲ್ಲಿ ಅವರು ಮಾಡಲಿ, ನಾವು ಮಾಡ್ತಾ ಇರ್ತೀವಿ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಸರ್, ಈಗ ಚುನಾವಣೆ ಅಂತಂದರೆ ನಾವು ಇದು ಗುಡಿಬಂಡೆದು ಬಾಗೇಪಲ್ಲಿ ಚೌಗೋದು ಎಲ್ಲ ಬರ್ತದೆ. ನಮ್ಮ ಸಂಸದರು ಯಾವ ಥರ ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರದ ಮೇಲೆಗೆ ನಾವು ಎಲೆಕ್ಷನ್ ಮಾಡ್ತೀವಿ, ಗೆಲ್ತೇವೆ. ಅದನ್ನು ಎರಡನೇ ಮಾತಿಲ್ಲ. ಅಭ್ಯರ್ಥಿ ಹೆಸರನ್ನು ಯಾವಾಗ ಘೋಷಣೆ ಮಾಡಿ? ಅಭ್ಯರ್ಥಿ ಹೆಸರು ನಮ್ಮ ಸಂಸದರು ಒಂದು 4-5 ಈ ವಾರದಲ್ಲೇ ಘೋಷಣೆ ಮಾಡ್ತಾರೆ. ಹೊಸ ವರ್ಷ ಆದಮೇಲೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ. ಅದಕ್ಕೋಸ್ಕರ ಸಂಸದರು ಆಲ್ರೆಡಿ ಒಂದು ಲೀಸ್ಟ್ ಕಳಿಸಿದ್ದೀವಿ, ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಮೊನ್ನೆ ಸಂಸದರ ಮನೆಯಲ್ಲಿ ಬೇರೆ ಸಂದರ್ಭದಲ್ಲಿ. ಅದಾದ ತಕ್ಷಣ ಅವರು ಟೈಮ್ ಕೇಳಿದ್ದಾರೆ, ಎಲ್ಲ ಯಾರು ಸೂಕ್ತ ಅಭ್ಯರ್ಥಿ ಅಂತ ನೋಡಿಕೊಂಡು ಒಂದು ವಾರ ಘೋಷಿಸ್ತಾರೆ. ಈಗ ಅವ್ರದ್ದು ಕುರ್ಚಿ ನಮ್ಮದು ನಿಂದು ಅಂತ ಕಿತ್ತಾಡ್ತಾ ಇದ್ದಾರೆ ಹೊರತು ಎಲ್ಲಿ ಯಾವುದು ಮಾಡೋಕ್ಕಾಗ್ತಾ ಇಲ್ಲ. ಮೋಸ್ಟ್ಲಿ ಮಾಡ್ಬೋದು, ಏಪ್ರಿಲಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟರೊಳಗಡೆ ಸರ್ಕಾರ ಏನಾಗ್ತದೆ ಇರ್ತದ ಇಲ್ವ ಅಂತ ಒಂದು ಮನೋಭಾವನೆ ಏನಿದೆಯಲ್ಲ, ಅದು ಇಲ್ಲದ್ರೆ ಎಲ್ಲಿ ಮಾಡ್ತಾರೆ? TPS DPG ಮಾಡೋಕ್ಕೆ ಆಗಲ್ಲ.